ಏತಾವಾನಸ್ಯ ಮಹಿಮಾ ಅತೋ ಜ್ಯಾಯಾಗಶ್ಚ ಪೂರುಷಃ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಫೆಬ್ರವರಿ ತಿಂಗಳ ಮಿಥುನ ರಾಶಿಯ ಮಾಸ ಭವಿಷ್ಯ ಈ ವಿಡಿಯೋಲಿ ನಾವು ನೋಡೋಣ. ಮಿಥುನ ರಾಶಿಯವರಿಗೆ ಸದ್ಯದಲ್ಲಿ ಗುರು ವ್ಯಯಸ್ಥಾನದಲ್ಲಿ ಇದ್ದಾರೆ. ಅಂದರೆ ಅಷ್ಟೊಂದೇನು ಉತ್ತಮವಾದ ಸ್ಥಾನ ಅಲ್ಲ. ವ್ಯಯ ಅಂತಂದರೆ ಖರ್ಚು, ನಷ್ಟ, ಹೌಸ್ ಆಫ್ ಲಾಸ್ ಅಂತ ಕರಿತೀವಿ. ಸರಿ, ಮಿಥುನ ರಾಶಿಯವರಿಗೆ ಈಗಾಗಲೇ 1 ವರ್ಷಗಳಿಂದ ಸುಮಾರು ಒಂದು 8-9 ತಿಂಗಳಿಂದ ಅಷ್ಟೊಂದೇನು ಉತ್ತಮವಾದ ಸಮಯವನ್ನು ಗುರು ಕೊಡಲಿಲ್ಲ. ಈ ತಿಂಗಳೇನಾದರೂ ಕೊಡ್ತಾರಂದರೆ ಇಲ್ಲ, ಇನ್ನೂ ಒಂದು 3 ತಿಂಗಳು ಕೊಡೋದಿಲ್ಲ. ಮೇ 15ರ ನಂತರ ಆದರೆ ನಿಮಗೆ ಗುರು ಜನ್ಮಕ್ಕೆ ಬರ್ತಾರೆ. ಒಂದು 50% ಪಾಸಿಟಿವ್. ಗುರುಬಲ ಅಂತೂ ಮಿಥುನ ರಾಶಿಯವರಿಗೆ ಇಲ್ಲ. ಸರಿ, ಹಾಗಿದ್ದಾಗ ಮಿಥುನ ರಾಶಿಯವರಿಗೆ ಗುರುಬಲ ಏನೂ ಇಲ್ಲ. ಆದರೆ ಗುರು ನಿಮಗೇನು ದಶಮಾಧಿಪತಿ ಹಾಗೂ ಸಪ್ತಮಾಧಿಪತಿ. ನೋಡಿ, ಸಾಧಾರಣವಾಗಿ ದಶಮಾಧಿಪತಿ ಸಪ್ತಮಾಧಿಪತಿಯ ಕೆಲಸ ಏನಪ್ಪ ಅಂತಂದರೆ, ಸಪ್ತಮ ಬಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು, ವಿವಾಹ, ಶುಭ ಕಾರ್ಯ. 10ನೇ ಮನೆ ದಶಮ ಸ್ಥಾನ ಬಂದು ವೃತ್ತಿ, ಕರ್ಮಸ್ಥಾನ. ಹಾಗಾಗಿ ಈ ವೈವಾಹಿಕ ಜೀವನದಲ್ಲಿ ಅಷ್ಟೊಂದೇನು ಉತ್ತಮವಾದ ಸ್ಥಾನಕ್ಕೆ ನೀವು ಏರಿರಲ್ಲ. ಈ ಒಂದು 8-9 ತಿಂಗಳಲ್ಲಿ ಸ್ವಲ್ಪ ಅಡಚಣೆಗಳೇ ಇರುತ್ತೆ ಮನೆಯಲ್ಲಿ. ಜೊತೆಗೆ ಶುಭ ಕಾರ್ಯಗಳು ತುಂಬ ವಿಳಂಬ ಆಗುವಂಥದ್ದು. ಕೆಲಸ, ಅಯ್ಯೋ ಇರೋ ಕೆಲಸ ನಡ್ಕೊಂಡೋದ್ರೆ ಸಾಕಪ್ಪ, ಇನ್ನು ಇನ್ಕ್ರಿಮೆಂಟು ಪ್ರಮೋಷನ್ ಇಲ್ಲ ಅಂದರೂ ಪರವಾಗಿಲ್ಲ, ಕೆಲಸ ಇದ್ದರೆ ಸಾಕಪ್ಪ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಚಿಂತನೆ, ಯೋಚನೆಗಳಾಗುವಂಥ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಇನ್ನು ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿರ್ತಕ್ಕಂಥ ಗುರು ನಿಮ್ಮ ರಾಶಿಗೆ ಬರೋದಕ್ಕೆ ಇನ್ನೂ ಕೂಡ 3 ತಿಂಗಳು ವೆಯ್ಟ್ ಮಾಡಬೇಕು, ಕಾಯೋಣ. ಆದರೆ ಗ್ರಹಸ್ಥಿತಿಗಳ ಬದಲಾವಣೆ ಹೇಗಿದೆ? ನಿಮ್ಮ ರಾಶ್ಯಾಧಿಪತಿ ಯಾರು ಅಂತಂದರೆ ಬುಧ. ರಾಶ್ಯಾಧಿಪತಿನೂ ಬುಧ, ಸುಖಾಧಿಪತಿನೂ ಬುಧ. ಮಿಥುನ ರಾಶಿಯವರಿಗೆ ಅವರು 8ನೇ ಮನೆಯಲ್ಲಿದ್ದಾರೆ. ಈಗ ಪ್ರಸ್ತುತ ಅಷ್ಟಮ ಸ್ಥಾನದಲ್ಲಿದ್ದಾರೆ. ಏನು ಉತ್ತಮವಾದ ಫಲವನ್ನು ಕೊಡುವಂಥ ಸ್ಥಾನದಲ್ಲಿಲ್ಲ. ಆದರೆ 11ನೇ ತಾರೀಕು ಫೆಬ್ರವರಿ ತಿಂಗಳಿಗೆ ಬುಧ ಬಂದು ಭಾಗ್ಯಸ್ಥಾನಕ್ಕೆ ಬರ್ತಾರೆ. ರಾಶ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದಾಗ ಶರೀರ ಬಲ ಆಗುತ್ತೆ. ಅಂದರೆ ನಿಮ್ಮ ಶರೀರ ತುಂಬ ಬಲಿಷ್ಠವಾಗುತ್ತೆ. ಇದು ಮೊದಲನೇ ವಿಚಾರ. ಎರಡನೇದು, ಸುಖವನ್ನು ಕಾಣುವಂತಹ ಯೋಗ ಅಭಿವೃದ್ಧಿ ಆಗುತ್ತೆ. ಅಂದರೆ ಫೆಬ್ರವರಿ 11ನೇ ತಾರೀಕಿನಿಂದ ನಿಮಗೆ ಈ ಫಲ ಪ್ರಾರಂಭ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಹುಷಾರಾಗಿರಿ, ಆತರ ಪಡಬೇಡಿ, ಎಮರ್ಜೆನ್ಸಿ ಡಿಸಿಷನ್ಸ್ ತೊಗೊಳ್ಬೇಡಿ, ಕಾದು ನಿಂತು ಮುಂದೆ ಹೋಗಿ. ಇದು ತುಂಬ ಇಂಪಾರ್ಟೆಂಟ್. ರಾಶಿಯಿಂದ 3ನೇ ಮನೆ ಅಧಿಪತಿ ಆಗಿರತಕ್ಕಂಥ ಸೂರ್ಯನೂ ಕೂಡ ಅಷ್ಟೇ. ಸೂರ್ಯ ಅಷ್ಟಮ ಸ್ಥಾನದಲ್ಲೇ ಇರ್ತಾರೆ. 12ನೇ ತಾರೀಕಿನವರೆಗೂ ಸೂರ್ಯ ಅಷ್ಟಮ ಸ್ಥಾನದಲ್ಲೇ ಇರ್ತಾರೆ. 12ನೇ ತಾರೀಕು ಸೂರ್ಯ 9ನೇ ಮನೆಗೆ ಬಂದಾಗ ತೃತೀಯಾಧಿಪತಿ ಸ್ವಲ್ಪ ಧೈರ್ಯವನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿವರೆಗೂ ಫೆಬ್ರವರಿ 11ನೇ ತಾರೀಕುವರೆಗೂ ಧೈರ್ಯ ಇರಲ್ಲ. ಸ್ವಲ್ಪ ಭಯ ಇನ್ಸೆಕ್ಯೂರ್ ವಾತಾವರಣ ನಿಮಗೆ ಇರುತ್ತೆ. 12ನೇ ತಾರೀಕು ನಂತರ ಏನಾಗುತ್ತೆ? ಧೈರ್ಯ ಶುರುವಾಗುತ್ತೆ. 11ನೇ ತಾರೀಕು ನಂತರ ಶರೀರ ಗಟ್ಟಿಯಾಗುತ್ತೆ, ಸುಖ ವೃದ್ಧಿ ಆಗುತ್ತೆ. 12ನೇ ತಾರೀಕಿನಿಂದ ಧೈರ್ಯ ಬರುತ್ತೆ. ಒಟ್ಟಾರೆ ಮಿಥುನ ರಾಶಿಯವರಿಗೆ 11-12ನೇ ತಾರೀಕು ಕಳೆದ ಮೇಲೆ ತುಂಬ ಉತ್ತಮವಾದ ಸಮಯ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಸಿಗೋದ್ರಲ್ಲಿ ಸಂದೇಹನೇ ಇಲ್ಲ. ಶುಭ ಕಾರ್ಯಗಳು ನಡೆಯೋದಕ್ಕೂ ಕೂಡ ಬುಧ ಹಾಗೂ ಸೂರ್ಯ ನಿಮಗೆ ಸಪೋರ್ಟ್ ಮಾಡ್ತಾ ಬರ್ತಾರೆ. ಯಾಕಂದರೆ ಬುಧಾದಿತ್ಯ ಯೋಗ ಅಪ್ಲೈ ಆಗುತ್ತೆ. ಇನ್ನು ರಾಶಿಯಿಂದ 12 ಮತ್ತು 5ನೇ ಮನೆ ಅಧಿಪತಿ, ಅದು ನೋಡಿ ಅದ್ಭುತ. ಯಾಕೆಂದರೆ ಉಚ್ಚ ಸ್ಥಾನಕ್ಕೆ ಬಂದುಬಿಟ್ರು ಶುಕ್ರ ಬಂದು ಉಚ್ಚ ಸ್ಥಾನ ಅಂದರೆ ಎಕ್ಸಾಲ್ಟೆಡ್ ಪೊಸಿಷನ್. ಔಟ್ ಆಫ್ 100ಗೆ 100% ಬಲಿಷ್ಠವಾಗಿರುವಂತಹ ಸ್ಥಾನ ಶುಕ್ರನದ್ದು. ಹಾಗಾಗಿ ಉಚ್ಚ ಸ್ಥಾನದ ಶುಕ್ರ ನಿಮಗೆ ವಿಶೇಷವಾದ ಫಲ ಕೊಡ್ತಾರೆ. ಪೂರ್ವ ಪುಣ್ಯ ಅಭಿವೃದ್ಧಿ ಆಗುತ್ತೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಜೊತೆಗೆ ಯಾರ್ಯಾರು ಈ ಬ್ಯೂಟಿ ರಿಲೇಟೆಡ್ಡು, ಫ್ಯಾಷನ್ ಡಿಸೈನಿಂಗು, ಆರ್ಕಿಟೆಕ್ಟು, ಮತ್ತು ಡ್ರಾಯಿಂಗು, ಎಡಿಟಿಂಗು, ಸಾಫ್ಟ್ವೇರ್ ಡಿಸೈನಿಂಗು, ಗ್ರಾಫಿಕ್ಸು, ವೈಲ್ಡ್ ಲೈಫ್ ಫೋಟೋಗ್ರಾಫಿ, ಮತ್ತು ಆ್ಯನಿಮೇಷನ್ನು, ಸಿನಿಮಾ ನಟ ನಟಿಯರು, ಈ ಥರದ್ದು ಯಾರ್ಯಾರಿದ್ದೀರೋ ಅಂದರೆ ರಿಲೇಟೆಡ್ ಟು ಶುಕ್ರನ ಸಂಬಂಧಪಟ್ಟಂಥ ವೃತ್ತಿ, ವ್ಯಾಪಾರ, ವಿದ್ಯೆ ಯಾರ್ಯಾರು ಮಾಡ್ತಾ ಇದ್ದೀರೋ ಎಲ್ಲರಿಗೂ ತುಂಬ ಚೆನ್ನಾಗಿರುವಂಥ ಸಂದರ್ಭ ನಿಮಗೆ ಪ್ರಾಪ್ತಿಯಾಗುತ್ತೆ. ಫೆಬ್ರವರಿ ತಿಂಗಳು ಪೂರ್ತಿಯಾಗಿ ನಿಮಗೆ ಇರುತ್ತೆ. ಜೊತೆಗೆ 12ನೇ ಮನೆ ಅಧಿಪತಿ ಆದಂಥ ಸ್ವಲ್ಪ ಖರ್ಚು ಇರುತ್ತೆ. ಒಳ್ಳೆಯ ಖರ್ಚನ್ನು ಅಪೇಕ್ಷೆ ಪಡ್ಬೋದು. ಮದುವೆಗೆ ಖರ್ಚು ಮಾಡೋದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡೋದು, ವಾಹನ ತಗೊಳ್ಳುವಂಥದ್ದು. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ಮಿಥುನ ರಾಶಿಯವರಿಗೆ ಈ ತಿಂಗಳು ವಾಹನ ಯೋಗ ಚೆನ್ನಾಗಿದೆ. ಪ್ಲಸ್
ವಾಹನದಿಂದ ಸಂಪಾದನೆ ಯೋಗ ಚೆನ್ನಾಗಿದೆ. ವಾಹನ ಮಾಲೀಕರಾಗಿರ್ಬೋದು ಅಥವಾ ಡ್ರೈವರ್ಸ್ ಆಗ್ಬೋದು, ನಿಮಗೆ ಭಾಳ ಉತ್ತಮವಾದ ಫಲ ಸಿಗುತ್ತೆ. ಜೊತೆಗೆ ವ್ಯವಸಾಯ ಮಾಡುವಂಥವ್ರಿಗೂ ಕೂಡ ತುಂಬ ಚೆನ್ನಾಗಿದೆ. ಮನೆ ಕಟ್ಟುವಂಥವರು, ಆಮೇಲೆ ಮನೆಗೆ ಸೈಟ್ ತೊಗೊಳ್ಳುವಂಥವ್ರು, ಮನೆಯನ್ನೇ ಪರ್ಚೇಸ್ ಮಾಡುವಂಥವ್ರು ಅಥವಾ ಅಪಾರ್ಟ್ಮೆಂಟ್ ಫ್ಲ್ಯಾಟನ್ನು ಪರ್ಚೇಸ್ ಮಾಡುವಂಥವ್ರು, ಇಂಥವ್ರಿಗೆಲ್ಲ ಉತ್ತಮವಾದ ಲಾಭದ ಸಮಯ ಅಂತ ಹೇಳ್ಬೋದು ನಾವು. ಬಟ್ ಏನಪ್ಪ ಅಂದರೆ, ರಾಶಿಯಿಂದ 11 ಮತ್ತು 6ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ ನಿಮ್ಮ ರಾಶಿಯಲ್ಲೇ ಇದ್ದು ಕುಜ ದೋಷವನ್ನು ಕೊಡ್ತಾನೆ. ಸ್ವಲ್ಪ ಉಗ್ರ ಸ್ವಭಾವ, ಕುಜ ದೋಷ, ಕೋಪ ತಾಪಗಳು ಹೆಚ್ಚಾಗುತ್ತೆ. ಈ ಕೋಪವನ್ನು ಕಡಿಮೆ ಮಾಡ್ಕೋಬೇಕು. ಆ ಥರದ ನಿರ್ಧಾರಗಳು ತೊಗೊಳ್ಬೇಡಿ. ವಿಶ್ವವನ್ನು ಗೆಲ್ಲುವಂತಹ ಶಕ್ತಿ ನಿಮ್ಮಲ್ಲಿ ಭಗವಂತ ಕೊಟ್ಟಿದ್ದರೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಕೋಪದಿಂದ ನೀವು ಅದನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದಷ್ಟು ಜಾಗರೂಕತರಾಗಿರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಕುಜ ನಿಮಗೆ ನೆಗೆಟಿವ್ ಮಾಡೋದ್ರಿಂದ ಸಾಧ್ಯವಾದಷ್ಟು ನರಸಿಂಹಸ್ವಾಮಿಯ ಆರಾಧನೆ, ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಮಂಗಳವಾರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯನ್ನು ದರ್ಶನ ಮಾಡಿ ಬರುವಂಥದ್ದು. ನರಸಿಂಹಸ್ವಾಮಿ ಸ್ತೋತ್ರಗಳು ನಿಮಗೆ ಯೂಟ್ಯೂಬಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿ ನಿತ್ಯ ಕೇಳುವಂಥದ್ದು. ಬರಲ್ಲ ಅಂತಂದರೆ ಕನಿಷ್ಠ ಪಕ್ಷ ನರಸಿಂಹಸ್ವಾಮಿ ಅಷ್ಟೋತ್ತರವನ್ನಾದರೂ ನೀವು ಕೇಳಬಹುದು ಅಥವಾ ಹೇಳಬಹುದು. ಅದರಿಂದ ನಿಮಗೆ ಉತ್ತಮವಾದ ಫಲವನ್ನು ಈ ತಿಂಗಳು ಅಪೇಕ್ಷೆ ಪಡ್ಬೋದು. ಕುಜನಿಂದ ಬರಬಹುದಾದಂಥ ಕೆಟ್ಟದ್ದೆಲ್ಲ ನಿಮಗೆ ನಿವಾರಣೆ ಆಗುತ್ತೆ. ಇನ್ನು ಶನಿ ಒಂದು ಬಾಕಿ ಇದೆ. ಶನಿಯ ಬಾಕಿ ಸಮಯದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಈ ತಿಂಗಳು ನಿಮಗೆ ಮಹಾಶಿವರಾತ್ರಿ ಇದೆ ಕಣ್ರಿ. ಮಹಾಶಿವರಾತ್ರಿ 26ನೇ ತಾರೀಕಿದೆ. ಅವತ್ತೇ ಶನಿ ಜಯಂತಿನೂ ಇದೆ. ಶನಿ ಜಯಂತಿ ಬೇರೆ, ಶನಿ ಪಲಾಯನ ಆಗೋದು ಬೇರೆ. ಅವತ್ತು ನೀವು ಶಿವನನ್ನು ಆರಾಧನೆ ಮಾಡೋದು. ವರ್ಷದಲ್ಲೇ ಅತ್ಯಂತ ಅದ್ಭುತವಾದ ಪರ್ವಕಾಲ ನಾವು ಈಶ್ವರನಿಗೆ ಅಂತಂದರೆ ಅದು ಶಿವರಾತ್ರಿ ಅಂತ ಹೇಳ್ತೀವಿ. ಶಿವರಾತ್ರಿ ದಿನ ಶಿವನ ಆರಾಧನೆ ಮಾಡುವಂಥದ್ದು, ಶಿವನಿಗೆ ಪೂಜೆ ಮಾಡುವಂಥದ್ದು. ಅವತ್ತು ಶನಿ ಆರಾಧನೆ ಶಿವಾರಾಧನೆ ಎರಡೂ ಮಾಡೋದ್ರಿಂದ ಉತ್ತಮವಾದ ಫಲ. ಜೊತೆಗೆ 4ನೇ ತಾರೀಕು ಫೆಬ್ರವರಿ ತಿಂಗಳು ಆರೋಗ್ಯವನ್ನು ಅಪೇಕ್ಷೆ ಪಡುವಂಥವ್ರು, ಯಾರ್ಯಾರಿಗೆ ಆರೋಗ್ಯ ಸರಿ ಇಲ್ಲುವಂಥವ್ರು, ಸೂರ್ಯ ಜಯಂತಿ ಇರೋದರಿಂದ ಸೂರ್ಯನನ್ನು ಆರಾಧನೆ ಮಾಡುವಂಥದ್ದು, ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಸೂರ್ಯನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡುವಂಥದ್ದು ಕೂಡ ತುಂಬ ವಿಶೇಷವಾದಂಥ ಫಲ ನಿಮಗೆ ಅಭಿವೃದ್ಧಿ ಆಗುತ್ತೆ. ಜನರಲೈಸ್ ಆಗಿ ನೋಡುವಂಥದ್ದಾದರೆ ಏನೇನು ಫಲ ಇದೆ ಈ ತಿಂಗಳು ಮಿಥುನ ರಾಶಿಯವರಿಗೆ ಅಂದರೆ, ಒಳ್ಳೆಯ ಸಮತೋಲನದಿಂದ ವ್ಯವಹಾರ ಮಾಡುವಂತಹ ಜೀವನ ಸ್ಥಾಯಿ ನಿಮಗೆ ಅಭಿವೃದ್ಧಿ ಆಗುತ್ತೆ. ಬೆಳವಣಿಗೆ ನಿಮಗೆ ಹೆಚ್ಚಾಗಿರುತ್ತೆ. ಜೀವನದ ಒಳ್ಳೆಯ ತಿರುವುಗಳು ನಿಮಗೆ ಕಾಣುತ್ತೆ. ಬಂದಂಥ ಆಪರ್ಚುನಿಟೀಸನ್ನು ಮಿಸ್ ಮಾಡ್ಕೊಳ್ಳದೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಬೇಡ ಅಂತ ಒಗೆದುಬಿಟ್ರೆ ಅಥವಾ ಬಿಸಾಕ್ಬಿಟ್ರೆ ಅಥವಾ ದೂರ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಅಂಥ ಚಾನ್ಸಸ್ ಸಿಗೋದಿಲ್ಲ. ನಿಮ್ಮಲ್ಲಿ ಸೃಜನಾತ್ಮಕ ಶಕ್ತಿ ಬೆಳೆದು ವೃತ್ತಿಯಲ್ಲಿ ವಿರಾಜಮಾನವಾದಂಥ ಅಭಿವೃದ್ಧಿ ಪಡಿತೀರಾ. ಅಧಿಕ ಆದಾಯವನ್ನು ಗಳಿಸ್ತೀರಾ. ಸಹೋದರರು ಸ್ನೇಹಿತರು ನಿಮ್ಮನ್ನು ಸಪೋರ್ಟ್ ಮಾಡ್ತಾರೆ. ಒಳ್ಳೆಯ ಆರೋಗ್ಯ ಮತ್ತು ಹಲವು ಆದಾಯದ ಮೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಅದನ್ನು ಉಪಯೋಗಿಸ್ಕೊಳ್ಬೇಕು. ಮತ್ತು ಆಹ್ಲಾದಕರವಾದಂಥ ಕಾಲ ಅಂದರೆ ಸಂತೋಷವಾಗಿರ್ತಕ್ಕಂಥ ಸಂದರ್ಭ ಅದು 11ನೇ ತಾರೀಕು ನಂತರ ಸಿಗುತ್ತೆ. ಪ್ರಗತಿ ಹೆಚ್ಚಾಗಿರುತ್ತೆ. ಶ್ರಮ ನಿಮಗೆ ಸ್ವಲ್ಪ ಒತ್ತಡವನ್ನು ನಿಭಾಯಿಸಬೇಕು. ಶ್ರಮಿಕವಾದಂಥ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಹೊಸ ವ್ಯಕ್ತಿಗಳ ಪರಿಚಯದಿಂದ ನಿಮಗೆ ಅನುಕೂಲ ಆಗುತ್ತೆ. ಕೌಟುಂಬಿಕ ಸಮಸ್ಯೆಗಳು ದೂರ ಆಗಿ ಒಂದು ಹಂತಕ್ಕೆ ಬಂದು ಸಂತೋಷ ಸಿಗುತ್ತೆ. ಮನೆಯ ಒಳಗಡೆ ಆಗ್ಬೋದು ಹೊರಗಡೆ ಆಗ್ಬೋದು ನಿಮಗೆ ಗೌರವ ಈ ತಿಂಗಳು ತುಂಬ ಹೆಚ್ಚಾಗುತ್ತೆ. ವೃತ್ತಿ ಉದ್ಯೋಗಗಳಲ್ಲಿ ಅನುಕೂಲವಾಗಿರ್ತಕ್ಕಂಥ ಅನುಕೂಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಅಭಿವೃದ್ಧಿಯನ್ನಿದೆ. UPSC KPSC ಈ ಥರದ್ದು ಯಾರಾದರೂ ತೊಗೊಳಿದ್ರೆ ಗೌರ್ಮೆಂಟ್ ಎಕ್ಸಾಮ್ಸು ಕ್ರ್ಯಾಕ್ ಮಾಡೋದಾದರೆ ನಿಮಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಮತ್ತು ಉದ್ಯೋಗವನ್ನು ಕೂಡ ನೀವು ಅಪೇಕ್ಷೆ ಪಡಬಹುದು. ಸಾಮಾಜಿಕ ಸ್ಥಿತಿ ಉತ್ತಮವಾಗಿರುತ್ತೆ. ವಿಲಾಸಮಯವಾಗಿರ್ತಕ್ಕಂಥ ಜೀವನ ಶೈಲಿಗೆ ನೀವು ಹೊಂದಿಕೊಳ್ತೀರಾ. ಮಕ್ಕಳ ವ್ಯವಹಾರಗಳಲ್ಲಿ ಕೂಡ ಸದಾ ಸರಾಗವಾಗಿ ನಿಮಗೆ ಅಭಿವೃದ್ಧಿ ಆಗುತ್ತೆ. ಆಕಸ್ಮಿಕವಾಗಿ ಕೆಲವೊಂದು ತಿಳಿದೆ ಅಥವಾ ತಿಳಿದು ತಪ್ಪು ನಿರ್ಧಾರಗಳನ್ನು ತಗೊಳ್ಳೋಕೆ ಹೋಗಬೇಡಿ. ಅದು ತುಂಬ ಇಂಪಾರ್ಟೆಂಟ್. ಹಂಗೇನ ನಿರ್ಧಾರ ತಗೊಳ್ಬೇಕಾದ್ರೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಮುಂದೆ ಹೋಗುವಂಥದ್ದು ಭಾಳ ಉತ್ತಮ. ಜೊತೆಗೆ ಒಳ್ಳೆಯ ಆದಾಯವನ್ನು ಕೂಡ ಹೊಂದಿರಾ. ಆದಾಯ ನಿಮಗೆ ಬ್ಯಾಲೆನ್ಸ್ ಮಾಡಬೇಕು. ಧೈರ್ಯ ನಿಮಗೆ ಕಳ್ಕೊಳ್ಳದೆ ಇರಬೇಕು. 12ನೇ ತಾರೀಕು ನಂತರ ಧೈರ್ಯ ಸಿಗುತ್ತೆ. ಧೈರ್ಯ ವಿನಿಯೋಗದಿಂದ ಕಾರ್ಯಜಯಗಳು ನಿಮಗೆ ಉಂಟಾಗುತ್ತೆ. ಇದು ಒಂದು ಹಂತದ ಮಾಹಿತಿ ಆಯಿತು. ಇನ್ನು ಶನಿಯ ವಿಚಾರ ಹೇಳೋದಾದರೆ, ಶನಿ ನಿಮಗೆ ಪ್ರಸ್ತುತ ಭಾಗ್ಯಸ್ಥಾನದಲ್ಲಿ ಇದ್ದಾರೆ. ಅಂದರೆ 9ನೇ ಮನೆ. ಶನಿ 9ನೇ ಮನೆಯಲ್ಲಿದ್ದಾಗ ಭಾಗ್ಯ ಫಲಗಳನ್ನು ಭಾಗ್ಯಾಧಿಪತಿ ಕೊಟ್ಟೇ ಕೊಡ್ತಾರೆ. ಅದು ನೆಕ್ಸ್ಟ್ ದಿನ ಇನ್ನು ಕೇವಲ ಒಂದೇ ತಿಂಗಳು ಕಂಡ್ರಿ. ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆಗಿ 10ನೇ ಮನೆಗೆ ಬಂದುಬಿಡ್ತಾರೆ. ಯಾರ್ಯಾರಿಗೆ ಉದ್ಯೋಗದಲ್ಲಿ ಸಮಸ್ಯೆ ಇದೆಯೋ ಮಾರ್ಚ್ 28ರ ನಂತರ ಉದ್ಯೋಗದ ಸಮಸ್ಯೆ ದೂರ ಆಗುತ್ತೆ. ನೂತನ ಉದ್ಯೋಗ ಸಿಗುತ್ತೆ. ಉದ್ಯೋಗದಲ್ಲಿ ಸ್ಥಿರ ಸಿಗುತ್ತೆ. ಇನ್ಕ್ರಿಮೆಂಟು, ಪ್ರಮೋಷನ್ನು, ಗೌರ್ಮೆಂಟ್ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಯೋಗ ಫಲಗಳು ಎಲ್ಲ ಸಿಗ್ತಾ ಬರುತ್ತೆ. ಕಾರಣ ದಶಮ ಸ್ಥಾನಕ್ಕೆ ಶನಿ ಬರ್ತಾರೆ. ಭಾಗ್ಯಾಧಿಪತಿ ದಶಮ ಸ್ಥಾನಕ್ಕೆ ಬರ್ತಾರೆ. ಅಲ್ಲಿವರೆಗೂ ಭಾಗ್ಯದಲ್ಲೇ ಶನಿ ಇರ್ತಾರೆ. ಫೆಬ್ರವರಿ ತಿಂಗಳು ಏನೂ ತೊಂದರೆ ಇಲ್ಲ. ಮಾರ್ಚ್ ತಿಂಗಳು ಏನೂ ತೊಂದರೆ ಇಲ್ಲ. ಶನಿಯಿಂದ ಯಾವುದು
ಬಾಧೆ ಇಲ್ಲ. ಮಾರ್ಚ್ 28 ಆದಮೇಲೂ ಬಾಧೆ ಇಲ್ಲ. ಶನಿ ನಿಮ್ಮ ರಾಶಿಗೆ ಬರೋದ್ರಿಂದ ಅತ್ಯುತ್ತಮವಾಗಿರ್ತಕ್ಕಂಥ ಸಂದರ್ಭವನ್ನು ನೀವು ಅಪೇಕ್ಷೆ ಪಡ್ಬೋದು. ಅದರಿಂದ ಯಾವುದೇ ನಿಮಗೆ ಕೆಟ್ಟದ್ದು ಆಗದೆ ಒಳ್ಳೆಯ ಫಲವನ್ನು ನೀವು ಅಪೇಕ್ಷೆ ಪಡ್ಬೋದು. ಆದರೂ ಸಹ ಶನಿ 10ನೇ ಮನೆಗೆ ಬರ್ತಾ ಇದ್ದಾರಲ್ಲ, ಒಂದು ಬದಲಾವಣೆ ಆಗ್ತಾ ಇದೆಯಲ್ಲ, ಬದಲಾವಣೆ ಆಗಬೇಕಾದ್ರೆ ಒಂದು ಥ್ಯಾಂಕ್ಸ್ ಅಪ್ಪ ಭಗವಂತ, ನೀನು 10ನೇ ಮನೆಗೆ ಬರ್ತಾ ಇದೆಯಾ, ನೀನು ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಒಂದು ಅದ್ಭುತವಾದಂಥ ಜೀವನವನ್ನು ನನಗೆ ಕೊಡಲಿಕ್ಕೆ ಹೊರಟಿದೆಯಾ, ನಿನಗೆ ಯಾವಾಗಲೂ ಕೂಡ ನಾನು ವಂದನೆಗಳನ್ನು ತಿಳಿಸ್ತೀನಿ ಅಂತ ಒಂದು ಥ್ಯಾಂಕ್ಸ್ಗೆ ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆದರೆ ಮಾರ್ಚ್ 29ನೇ ತಾರೀಕು ಎಲ್ಲ ಕಡೆ ಶನಿ ಶಾಂತಿಗಳನ್ನು ಮಾಡ್ತಾ ಇರ್ತಾರೆ. ಶನಿ ಶಾಂತಿ ವಿಶೇಷವಾಗಿ ನಿಮ್ಮ ಊರಿನಲ್ಲಾಗ್ಬೋದು ಅಥವಾ ನಿಮ್ಮ ಮನೆ ಪಕ್ಕ ಎಲ್ಲಾದರೂ ದೇವಸ್ಥಾನಗಳಲ್ಲಿದ್ದರೆ ಶನಿ ಶಾಂತಿ ಮಾಡ್ತಾರೆ. ಅಲ್ಲೋಗಿ ನೀವು ಪಾಲ್ಗೊಳ್ಬೇಕು. ಎಲ್ಲೂ ಪಾಲ್ಗೊಳ್ಳಿಕ್ಕೆ ಆಗಲಿಲ್ವಾ? ಹಾಗಿದ್ದಾಗ ಏನಾಗುತ್ತೆ, ನಾನು ನಿಮಗೋಸ್ಕರ ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು ಮಾಡ್ತಾ ಇದ್ದೀನಿ. ಈ ಯಜ್ಞ ಮಾರ್ಚ್ 29ನೇ ತಾರೀಕು ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಪಾಲ್ಗೊಳ್ಬೇಕಾದ್ರೆ ನೀವು 431 ರೂಪಾಯಿ ಪೇ ಮಾಡಬೇಕಾಗತ್ತೆ. ಅಂದರೆ ನೀವು nityasauಭಾಗ್ಯ.in ಅನ್ನುವಂತಹ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿ ಅದರಲ್ಲಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸನ್ನು ನೀವು ಫಿಲಪ್ ಮಾಡಿ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಿಕೊಂಡು 431 ರೂಪಾಯಿ ಒಬ್ಬರಿಗೆ ಸ್ಕ್ಯಾನರ್ ಇರುತ್ತೆ, ಅದರಲ್ಲಿ ಪೇ ಮಾಡೋದ್ರ ಮುಖಾಂತರ ನಿಮಗೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ರಿಜಿಸ್ಟ್ರೇಷನ್ ಮಾಡೋದಕ್ಕೆ ನಿಮ್ಗೆ ಏನಾದ್ರು ಅನುಕೂಲ ಆಗಲಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ನಿಮಗೆ ಎಜುಕೇಟ್ ಮಾಡ್ತಾರೆ, ನಿಮಗೆ ಗೈಡ್ ಮಾಡ್ತಾರೆ ನಮ್ಮ ಟೆಲಿಕಾಲರ್ಸು. ತನ್ನ ಮುಖಾಂತರ ನೀವು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಿಕೊಂಡು 431 ರೂಪಾಯಿ ಪೇ ಮಾಡ್ಬೋದು. ಮನೆ 4 ಜನ ಇದ್ದಾರೆ ಅಂದರೆ 4 ಜನಕ್ಕೆ ಪ್ರತ್ಯೇಕವಾಗಿ ಪೇ ಮಾಡಬೇಕು. ಪೂಜೆ ಎಲ್ಲ ಆದಮೇಲೆ, ಹೋಮ ಎಲ್ಲ ಆದಮೇಲೆ ಪ್ರಸಾದವಾಗಿ ಮನೆಗೆ ಕುದುರೆ ಲಾಳ ಹಾಗೂ ಅಕ್ಷತೆ ನಿಮ್ಮ ಮನೆಗೆ ಬರುತ್ತೆ. ಆ ಕುದುರೆ ಲಾಳವನ್ನು ದೇವರ ಮನೆಯಲ್ಲೋ ಮನೆ ಮೇನ್ ಡೋರ್ಗೋ ಕಾರಲ್ಲೋ ಇಟ್ಕೊಂಡು ನೀವು ಅದನ್ನು ಉಪಯೋಗಿಸ್ಬೋದು. ಅದರಿಂದ ಶನಿಯಿಂದ ಬರುವಂತಹ ಕೆಟ್ಟದ್ದೆಲ್ಲ ನಿವೃತ್ತಿಯಾಗಿ ಒಳ್ಳೆ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಒಂದು ಪೂಜೆಯನ್ನು ನೀವು ಲೈವ್ ಸ್ಟ್ರೀಮ್ ಆಗಿ ಯೂಟ್ಯೂಬು, ಫೇಸ್ಬುಕ್ಕಲ್ಲೆಲ್ಲ ನೋಡ್ಬೋದು. ನಿಮಗೆ ಸಾಧ್ಯವಾದರೆ ನೇರವಾಗಿ ಬರಲಿಕ್ಕೆ ಅನುಕೂಲ ಆದರೆ ಬರ್ಬೋದು. ಆ ಸಮಯದಲ್ಲಿ ನಾನು ತಿಳಿಸ್ತೀನಿ ಎಲ್ಲಿ ನಾವು ಪೂಜೆ ಮಾಡ್ತೀವಿ, ಎಲ್ಲಿ ಹೋಮ ಮಾಡ್ತೀವಿ ಅಂತ ತಿಳಿಸ್ತೀನಿ. ಖಂಡಿತ ಬರ್ಬೋದು. ಎಲ್ಲ ಥರದ ಒಂದು ಸಂಕಲ್ಪವನ್ನು ನೀವು ಅಲ್ಲೇ ನೋಡ್ಕೊಳ್ಬೋದು. ಪೂಜೆಯನ್ನು ಮುಗಿಸ್ಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡ್ಬೋದು. ಬಟ್ ಕುದುರೆ ಲಾಳ ಮಾತ್ರ ಪೋಸ್ಟ್ ಮುಖಾಂತರನೇ ನಿಮ್ಮ ಮನೆಗೆ ಬರುತ್ತೆ. ಶನಿ ಅಂದ ಕೂಡಲೇ ಎಲ್ಲರೂ ಭಯ ಪಡ್ತಾರೆ ಕಣ್ರಿ. ಭಯ ಪಡುವಂಥದ್ದು ಏನಿದೆ? ಶನಿ ಎಷ್ಟು ಅದ್ಭುತವಾದಂಥ ಬಲಿಷ್ಠ ಅಂತಂದರೆ, ಘನಾಯ ಘನರೂಪಾಯ ಘನಾಭರಣಧಾರಿಣೆ ಘನಸಾರ ವಿಲೇಪಾಯ ಖದ್ಯೋತಾಯ ನಮೋ ನಮಃ ಹೇಳುತ್ತೆ. ನೀನು ಘನವಂತ, ಭಾರವಾಗಿರುವ, ಮಹತ್ವವಾಗಿರುವಂತಹವನು, ಕಠೋರವಾಗಿರುವ ದುಷ್ಟರನ್ನು ಯಾರೇ ಇರಲಿ, ಹೇಗೆ ಇರಲಿ, ಎಂಥವರೇ ಇರಲಿ ನಿರ್ದಾಕ್ಷಣ್ಯವಾಗಿ ಅವರನ್ನು ಪೀಡಿಸುವ ಹಾಗೂ ಅವರಿಗೆ ಶಿಕ್ಷೆ ಕೊಡುವಂತಹ ವ್ಯಕ್ತಿಯಾಗಿರ್ತೀಯ. ಅತ್ಯುತ್ತಮವಾದ ಆಭರಣಗಳನ್ನು ಶೋಭಾಯಮಾನವಾಗಿ ಘನವಂತಿಕೆಯಿಂದ ಪ್ರಕಟಿಸ್ತೀಯ. ಅಂದರೆ ಅದರ ಅರ್ಥ ಯಾರೇ ತಪ್ಪು ಮಾಡಿರಲಿ, ಯಾರೇ ಕಷ್ಟವನ್ನು ಬೇರೆಯವರು ಕೊಟ್ಟಿರಲಿ, ಅಂಥವ್ರಿಗೆ ಶನಿ ಬಂದು ನಿರ್ದಾಕ್ಷಣ್ಯವಾಗಿ ಶಿಕ್ಷೆಯನ್ನು ಕೊಡ್ತಾನೆ. ಅಂಥವ್ರಿಗೆ ದುಃಖವನ್ನು ಬೇರೆಯವ್ರಿಗೆ ಕೊಟ್ಟಿರ್ತಾರಲ್ಲ, ಆ ದುಃಖವನ್ನು ಶನಿ ಅವರಿಗೆ ಕೊಡ್ತಾ ಇರೋದಕ್ಕೆ ಕರ್ಮಫಲದಾತ. ಮಂದಾಯ ಮಂದ ಚೇಷ್ಟಾಯ ಮಹನೀಯ ಗುಣಾತ್ಮನೆ ಮರ್ತ್ಯಪಾವನ ಪಾದಾಯ ಮಹೇಶಾಯ ನಮೋ ನಮಃ. ಎಷ್ಟು ಚೆನ್ನಾಗಿ ಹೇಳ್ತಾ ನೋಡಿ. ಶನಿ ಅಂದರೆ ನಿಧಾನ, ಆ ಥರ ಇಲ್ಲ. ಬೇಗ ಬೇಗ ಆಗ್ಬಿಡ್ಬೇಕು, ಇಮಿಡಿಯೇಟಾಗಿ ಕೋಟ್ಯಾಧೀಶ್ವರನ ಆಗ್ಬಿಡ್ಬೇಕಂದ್ರೆ ಶನಿ ಕೊಡೋದಿಲ್ಲ. ಶನಿ ನಿಧಾನವಾಗಿ ಕೊಡ್ತಾ ಬರ್ತಾರೆ. ತಾಳ್ಮೆಯಿಂದ ನಿನ್ನನ್ನು ಕರೆಯುತ್ತಾರೆ. ಅಂದರೆ ತಾಳ್ಮೆ, ಶನಿಗೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ತಾಳ್ಮೆ. ಅಂದರೆ ನೀವು ತಾಳ್ಮೆ ಇರಬೇಕು, ಜೀವನದಲ್ಲಿ ಹೆಚ್ಚು ತಾಳ್ಮೆ ಇರಬೇಕು. ಇದ್ದಾಗ ಮಾತ್ರ ಶನಿ ನಿಮಗೆ ಸಪೋರ್ಟ್ ಮಾಡ್ತಾರೆ. ಅವಸರ ಬೇಡ ಎಂಬ ಎಚ್ಚರಿಕೆಯನ್ನುತ್ತಾ ಮೆಲ್ಲನೆ ಸ್ವಭಾವವಾಗಿ ಮೆಲ್ಲಗೆ ಆಕ್ರಮಣವಾಗಿ ಉತ್ತಮ ಗುಣವನ್ನು ತುಂಬಿರುವಂತಹ ಮಹನೀಯನಾಗಿರುವೆ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಮೆಲ್ಲಗೆ, ತಾಳ್ಮೆ, ನಿಧಾನ ಅಂತ ಹೇಳಿ ಉತ್ತಮ ಗುಣವನ್ನು ಹೊಂದಿ ಉತ್ತಮ ಗುಣವನ್ನು ಕೊಡುವಂಥವನಾಗ್ತೀಯ ನೀನು. ಹೇಳುತ್ತೆ, ಛಾಯಾ ಪುತ್ರಾಯ ಶರ್ವಾಯ ಶರತೋ ನಿರಧಾರಿಣೆ ಚಿರಸ್ಥಿರ ಸ್ವಭಾವಾಯ ಚಂಚಲಾಯ ನಮೋ ನಮಃ. ಎಷ್ಟು ಚೆನ್ನಾಗಿ ವಾಕ್ಯ ಕೊಡುತ್ತೆ ಅಂದರೆ, ಶನಿ ಬಗ್ಗೆ ನೀವು ತಿಳ್ಕೊಳ್ಳಿ ಅಂತ ನಾನು ಒಂದೆರಡು ಮಾತು ಹೇಳ್ತಾ ಇದ್ದೀನಿ. ನಾನು ಛಾಯಾದೇವಿಯ ಮಗ ಶನಿ ಎಂಬುವನು ನಮ್ಮದಾಗಿರುವ ನೆರಳು, ಅಂದರೆ ನೆರಳಿನ ಒಂದು ಮಗ ಅಂತ ಹೇಳ್ಬೋದು. ಕೊನೆಯವರೆಗೂ ಬಿಡದೆ ಹಿಂಬಾಲಿಸುವ ಶರ್ವಾಯನು, ಶರತುರುಣಿಗಳೆಂಬ ಆಯುಧಗಳನ್ನು ಧರಿಸುವನು. ಅಂದರೆ ನಿಮ್ಮ ಜೀವನ ಅಂತ್ಯ, ಇವತ್ತು ನನ್ನ ಅಂತ್ಯ ಮುಗಿಯುತ್ತೆ ಅಂದರೆ ಇವತ್ತಿನವರೆಗೂ ನಿಮ್ಮ ಜೊತೆಗೆ ಇದ್ದು, ನಿಮ್ಮ ಜೊತೆಗೆ ಸುಖ ದುಃಖಗಳಲ್ಲಿ, ಕೆಟ್ಟದ್ರಲ್ಲಿ, ಒಳ್ಳೆಯದ್ರಲ್ಲಿ ಎಲ್ಲದರಲ್ಲೂ ಇರುವಂಥ ನೆರಳಾಗಿ ಶನಿ ಇರ್ತಾನೆ. ಹಾಗಾಗಿ ನಾವು ಕೆಟ್ಟದ್ದು ಮಾಡಬೇಕಾದ್ರೆ ಯೋಚನೆ ಮಾಡಬೇಕು, ಕೆಟ್ಟದ್ದು ಯೋಚನೆ ಮಾಡಬೇಕಾದ್ರೆ ಚಿಂತನೆ ಮಾಡಬೇಕು, ಕೆಟ್ಟದ್ದು ಮಾಡೋ ಹಾಗಿಲ್ಲ. ಈ ತೀವ್ರತೆಯಿಂದ ನಿಶ್ಚಿತವಾಗಿ ಗುರಿಯನ್ನು ಭೇದಿಸುವಂಥವ್ರಾಗ್ತೀರಾ. ಆದರೆ ನಿಧಾನ, ನಿನ್ನದು ಚರಸ್ಥಿರ
ಸ್ವಭಾವ ಅಂದರೆ ಚರ ಸ್ವಭಾವನೂ ಇದೆ, ಸ್ಥಿರ ಸ್ವಭಾವನೂ ಇದೆ. ಹಾಗಾಗಿ ನಿನ್ನ ಜೊತೆ ಲಕ್ಷ್ಮಿ ಸ್ಥಿರವಾಗಿ ಇರ್ತಾಳೆ. ಯಾರು ತಾಳ್ಮೆಯಿಂದ ಇರ್ತಾರೋ, ಯಾರು ಕಾಯ್ತಾರೋ ಅಂಥವ್ರಿಗೆ ಲಕ್ಷ್ಮಿಯ ಅನುಗ್ರಹ ನಿನ್ನಿಂದ ಆಗುತ್ತೆ ಅನ್ನುವಂಥದ್ದು ಈ ಶ್ಲೋಕ ಹೇಳುತ್ತೆ. ಇಷ್ಟನ್ನು ಯಾಕೆ ಹೇಳಿದೆ ಅಂದರೆ ಶನಿ ನಿಮಗೆ ಲಾಭಸ್ಥಾನಕ್ಕೆ ಬರ್ತಾ ಇದ್ದಾರೆ. ಲಾಭಸ್ಥಾನಕ್ಕೆ ಬರುವಂಥ ಶನಿಯನ್ನು ಸ್ವಾಗತ ಮಾಡಿ, ಖಂಡಿತವಾಗಲೂ ನಿಮಗೆ ಲಾಭ ಫಲವನ್ನು ಕೊಡ್ತಾನೆ. ಮಾರ್ಚ್ 28 ನಂತರ 2.5 ವರ್ಷ ತುಂಬ ಚೆನ್ನಾಗಿದೆ. ಈಗ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಳ್ತಾ ಇದ್ದೀನಿ. ಇನ್ನು 1 ತಿಂಗಳು ಕಾದುಬಿಟ್ರೆ ಲಾಭಸ್ಥಾನದ ಶನಿ ಫಲಗಳನ್ನು ನೀವು ಅನುಭವಿಸ್ಬೋದು. ಉತ್ತಮವಾದ ಜೀವನವನ್ನು ಕಟ್ಕೊಳ್ಳಿಕ್ಕೆ ಕಾಣಲಿಕ್ಕೆ ನಿಮಗೆ ಸೂಕ್ತವಾದಂಥ ಸಂದರ್ಭ ಇದಾಗುತ್ತೆ ಅನ್ನೋದರಲ್ಲಿ ಸಂದೇಹನೇ ಇಲ್ಲ ವೀಕ್ಷಕರೇ. ನೋಡಿದ್ರಲ್ಲ, ವಿಶೇಷವಾದಂಥ ಈ ಒಂದು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ಗ್ರಹಸ್ಥಿತಿಗಳ ಬದಲಾವಣೆಯಲ್ಲಿ ಏನಾದರೂ ಶನಿ ತೊಂದರೆಗಳು ಅಥವಾ ನಿಮ್ಮ ಮೂಲ ಜಾತಕದ ಸಮಸ್ಯೆ ಇದ್ದರೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ಬೇಕಾದ ಸುಲಭ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಲೂ ಮತ್ತಷ್ಟು ಉತ್ತಮ ಫಲಗಳನ್ನು ನೀವು ಸಾಧಿಸೋದ್ರಲ್ಲಿ ಸಂದೇಹನೇ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.